ನಮಸ್ಕಾರ ಸ್ನೇಹಿತರೆ. ಈ ಬಿಜೆಪಿಗರು ಅಮಿತ್ ಶಾ, RSS, ಹಿಂದೂ ಮಹಾಸಭಾ ಹಾಗೂ ಈ ಹಿಂದುತ್ವ ಏನು ಸಂಘಗಳಿದಾವೆ, ಇವ್ರಿಗೆ ನಿಜವಾಗ್ಲೂ ಅಂಬೇಡ್ಕರ್ ಮೇಲೆ ಪ್ರೀತಿ ಇದೆಯಾ? ನಿಜವಾಗ್ಲೂ ಇವರು ಅಂಬೇಡ್ಕರ್ನ ರೆಸ್ಪೆಕ್ಟ್ ಮಾಡ್ತಾರ ಅನ್ನೋದು ನಾವಿವತ್ತು ನೋಡೋಣ. ಸ್ನೇಹಿತರೆ, ನಿಜ ಏನು ಗೊತ್ತಾ? ಅಂಬೇಡ್ಕರ್ ಅವರು ಅವರ ಜೀವನ ಪೂರ್ತಿ ಯಾರನ್ನ ಫೈಟ್ ಮಾಡಿದಾರೆ ಗೊತ್ತಾ? ಇದೇ ಮನುವಾದಿಗಳನ್ನ ಫೈಟ್ ಮಾಡಿರೋದು. ಮನುವಾದಿಗಳು ಯಾವ ಪಕ್ಷನ ಬೆಂಬಲಿಸೋದು, ಮನುವಾದಿಗಳು ಜಾಸ್ತಿ ಯಾವ ಸಂಘದ ಜೊತೆ ಗುರುತಿಸ್ಕೊಳ್ಳೋದು? RSS ಹಾಗೂ ಬಿಜೆಪಿ. ಇವತ್ತು ಇದೇ RSS, ಇದೇ ಬಿಜೆಪಿ, ಇದೇ ಮೋದಿ, ಇದೇ ಅಮಿತ್ ಶಾ ಹಾಗೂ ಈ RSS ನ ಎಲ್ಲ ಸಂಘ ಪರಿವಾರಕ್ಕೆ ಅಂಬೇಡ್ಕರ್ ಒಂದು ಗಂಟ್ಲಲ್ಲಿ ಸಿಗಾಕೊಂಡಿದ್ದಾರೆ, ನುಂಗಲಾರದ ತುತ್ತಾಗಿದ್ದಾರೆ. ಅಲ್ಲಿ ನುಂಗೋಕು ಆಗಲ್ಲ, ಅಲ್ಲಿ ಉಗುಳೋಗೂ ಆಗಲ್ಲ. ಮೊನ್ನೆ ಸಂಸತ್ನಲ್ಲಿ ಇದೇ ಅಮಿತ್ ಶಾ ನಮ್ಮ ಗೃಹ ಮಂತ್ರಿ ಏನ್ ಮಾಡಿದ್ದಾರೆ, ನೀವು ಅಂಬೇಡ್ಕರ್ 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 ಅಂದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತಾ? ನೀವು ಅಂಬೇಡ್ಕರ್ ಬದಲು ದೇವರು ಸ್ಮರಣೆ ಮಾಡಿದ್ರೆ ಇವತ್ತು ನಿಮ್ಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳ್ತಾರೆ. ಅಮಿತ್ ಶಾ ಅವರೇ, ಅಂಬೇಡ್ಕರ್ ಆಗ್ಲಿ ನಮ್ಮಂತವರಾಗ್ಲಿ ನಮಗೆ ಸ್ವರ್ಗ ನರಕ ಎಲ್ಲ ಎರಡೂ ಇಲ್ಲೇ ಇದೇ ಭೂಮಿಯಲ್ಲೇ ಇರೋದು. ಅಮಿತ್ ಶಾ ಅವರೇ, ನೀವ್ ಹೇಳ್ತಿರಲ್ವ ದೇವರು, ಈ ಶೋಷಿತ ವರ್ಗ ಏನಿದ್ದಾರೆ, SC STಗಳು, ಈ ಕೆಳವರ್ಗದವರು, OBCಗಳಿಗೆ ಮತ್ತೆ ಯಾರ್ಯಾರು ದೀನ ಬಡವರಿದ್ದಾರೆ ಅವ್ರಿಗೆಲ್ಲ ದೇವ್ರು ಯಾರು ಗೊತ್ತಾ? ನಮ್ಮ ಪಾಲಿಗೆ ದೇವರು ಅಂಬೇಡ್ಕರೇ ನಮ್ಮ ದೇವರು. ಈ ಅಮಿತ್ ಶಾ ಹಾಗೂ ಬಿಜೆಪಿ ಅವರು ಮೊನ್ನೆ ಸಿಗಾಕೊಂಡ ಮೇಲೆ ಅಮಿತ್ ಶಾ ಅವರು ಮತ್ತೆ ಬಿಜೆಪಿಯ ಪ್ರತಿನಿಧಿಗಳು ಏನ್ ಹೇಳ್ತಾವ್ರೆ ಅಂದ್ರೆ, ಅಂಬೇಡ್ಕರ್ ಅವ್ರನ್ನ 1952ನೇ ಎಲೆಕ್ಷನ್ ಅಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಸ್ನೇಹಿತರೆ, ಅಶೋಕ್ ಗೋಪಾಲ್ ಅನ್ನೋರು ಅಂಬೇಡ್ಕರ್ ಅವರ ಬಯೋಗ್ರಫಿ ಬರೆದಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಗೋಪಾಲ್ ಅವರು? ಇನ್ ಎ ಲೆಟರ್ ಡೇಟೆಡ್ 18 January 1952 ಟು ಕಮಲಕಾಂತ್ ಚಿತ್ರೆ ಅನ್ನೋರಿಗೆ ಅಂಬೇಡ್ಕರ್ ಹಿಮ್ಸೆಲ್ಫ್ ಸ್ಟೇಟ್ಸ್, ಅಂಡ್ ಐ ಕೋಟ್, ದ ಪ್ಲಾಟ್ ಟು ಡಿಫೀಟ್ ಮೀ ಹ್ಯಾಸ್ ಬೀನ್ ಹ್ಯಾಚ್ಡ್ ಬೈ ಡಾಂಗೆ ಅಂಡ್ ಸಾವರ್ಕರ್ ಅಂತ ಹೇಳ್ತಾರೆ. ಅಂಬೇಡ್ಕರ್ನ ಅಸಲಿಯತ್ತಾಗಿ 1952ರಲ್ಲಿ ಸೋಲಿಸಿದ್ದು ಡಾಂಗೆ ಮತ್ತು ಸಾವರ್ಕರ್ ಅಂತ ಹೇಳ್ತಾರೆ. ಸ್ನೇಹಿತರೆ, 1952ನೇ ಚುನಾವಣೆಯಲ್ಲಿ ಬಾಂಬೆ ನಾರ್ತ್ ಅನ್ನೋ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಸೀಟ್ ಇರುತ್ತೆ. ಒಂದು ಜನರಲ್ ಇರುತ್ತೆ, ಒಂದು SC ಇರುತ್ತೆ. ಅಲ್ಲಿ SC ಇಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಲ್ತಾರೆ. ಇನ್ನೊಬ್ಬ SC ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾರಾಯಣ್ ಕಾರ್ಜೋಕರ್ ಅನ್ನೋದು ಒಬ್ರು ನಿಲ್ತಾರೆ. ಇದಲ್ಲದೆ 2 ಬ್ರಾಹ್ಮಣರು ನಿಲ್ತಾರೆ. ಒಬ್ರು ಬಂದ್ಬಿಟ್ಟು ಡಾಂಗೆ ಅಂತ ಕಮ್ಯುನಿಸ್ಟ್ ಪಕ್ಷದ ಡಾಂಗೆ, ಹಾಗೂ ಹಿಂದೂ ಮಹಾಸಭಾದ ಗೋಪಾಲ್ ದೇಶ್ಮುಖ್ ಅಂತ ಇನ್ನೊಬ್ಬ ಬ್ರಾಹ್ಮಣರು ನಿಲ್ತಾರೆ. ಅಂಬೇಡ್ಕರ್ ಅವರು ಅವಾಗ್ಲೇ ಲೆಟರ್ ಅಲ್ಲಿ ಹೇಳಿದ್ರಲ್ಲ, ಡಾಂಗೆ ಹಾಗೂ ಸಾವರ್ಕರ್ ಇಬ್ರು ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿ ನನ್ನ ಸೋಲಿಸಿದ್ರು ಅಂತ. ಸ್ನೇಹಿತರೆ, ಈ ಮನುವಾದಿಗಳ ಷಡ್ಯಂತ್ರಕ್ಕೆ ಹೇಗೆ ಅಂಬೇಡ್ಕರ್ ಬಲಿಯಾಗ್ತಾರೆ ಅಂದ್ರೆ, 2 ಓಟ್ ಹಾಕ್ಬೇಕು, ಪ್ರತಿಯೊಂದು ವೋಟರು 2 ಓಟ್ ಹಾಕ್ಬೇಕು. ಇಲ್ಲಿ ಸಾವರ್ಕರ್ ಹಾಗೂ ಡಾಂಗೆ ಇಬ್ಬರು ಸೇರ್ಕೊಂಡು ಏನ್ ಪ್ಲಾನ್ ಆಗ್ತಾರೆ ಅಂದ್ರೆ, ಹಿಂದೂ ಮಹಾಸಭಾದ ಕ್ಯಾಂಡಿಡೇಟ್ ಗೋಪಾಲ್ ದೇಶ್ಮುಖ್ ಹಾಗೂ ಈ SA ಡಾಂಗೆ, ಕಮ್ಯುನಿಸ್ಟ್ SA ಡಾಂಗೆ ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಕಡೆ ಓಟ್ ಬೀಳೋರ್ಗೆಲ್ಲ ಏನ್ ಹೇಳ್ತಾರೆ, ನಂಬರ್ 1 ಓಟು ನನ್ನ ಹೆಸರೇ ಹಾಕಿ, 2ನೇ ಓಟು ನನ್ನ ಹೆಸರೇ ಹಾಕಿ ಅಂತ ಹೇಳ್ತಾರೆ. ಯಾಕೆ ಈ ತರ ಆಗ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ಒಂದು SC ಗೆಲ್ಬಾರ್ದು, ಒಬ್ಬ ದಲಿತ ಗೆಲ್ಬಾರ್ದು, ಅಂಬೇಡ್ಕರ್ ಸೋಲ್ಬೇಕು, ಆ ಕಾಜರೋಕರು ಸೋಲ್ಬೇಕು ಅಂತ ಆ ತರ ಪ್ಲಾನ್ ಆಗ್ತಾರೆ. ಆದ್ರೆ ಏನಾಗುತ್ತೆ, ರೂಲ್ ಏನಿರುತ್ತೆ ಅಂದ್ರೆ, 2 ಓಟು ಧಾಂಗೆಗೆ ಬಿದ್ರೆ ಅದು ಕೌಂಟ್ ಒಂದೇ, ಇನ್ನೊಂದು ಓಟು ಇನ್ವ್ಯಾಲಿಡ್ ಆಗುತ್ತೆ ಅಂತ. ದುರದೃಷ್ಟವಶಾತ್ ಅಂಬೇಡ್ಕರ್ಗೆ ಅವರಿಗೆ 2,61,000 1,23,000 ಓಟ್ ಸಿಗುತ್ತೆ. ಆದ್ರೆ ಈ ಧಾಂಗೆ ಮತ್ತೆ ಈ ಗೋಪಾಲ್ ಇವನು ಇಬ್ಬರು ಆಡಿರೋ ಷಡ್ಯಂತ್ರಕ್ಕೆ ಈ ಧಾಂಗೆಗೆ 39,000 ಇನ್ವ್ಯಾಲಿಡ್ ಓಟ್ಸ್ ಆಗುತ್ತೆ. ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಅವರಲ್ವಾ, ಬಹಳಷ್ಟು ವರ್ಕರ್ಸು, ದಲಿತರು ಅವರೆಲ್ಲ ಮುಂಚೆ ಏನ್ ಮಾಡ್ತಾ ಇದ್ರು, ಅವರು ಒಂದು ಓಟ್ ಡಾಂಗೆಗೆ ಹಾಕಿದ್ರೆ ಒಂದು ಓಟ್ ಅಂಬೇಡ್ಕರ್ಗೆ ಹಾಕ್ಬೇಕು ಅಂತ ಇರ್ತಾರೆ. ಯಾವಾಗ ಇವರು ಅವ್ರ ಕಡೆಯವ್ರಿಗೆ ಫೋರ್ಸ್ ಮಾಡ್ತಾರೆ, ಕಮ್ಯುನಿಸ್ಟ್ ಕಡೆಯವ್ರಿಗೆ 2 ಓಟು ನನಗೆ ಹಾಕಿ ಅಂತ. 2ನೇದು ಈ ಒಂದು ಷಡ್ಯಂತ್ರದಿಂದ ಕಾರ್ಜೋರ್ಕರ್ ಅಂತ ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ತಾರೆ ಅವ್ರಿಗೆ ಹೇಳ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಕಾಂಗ್ರೆಸ್ ಅವರು ಷಡ್ಯಂತ್ರ ಮಾಡಿಲ್ಲ, ಡಾಂಗೆ ಮತ್ತೆ ಇನ್ನೊಬ್ಬ ಬ್ರಾಹ್ಮಣ ಮಾಡಿರೋ ಷಡ್ಯಂತ್ರದಿಂದ ಅಂಬೇಡ್ಕರ್ ಸೋಲ್ತಾರೆ ಹೊರತು ಕಾಂಗ್ರೆಸ್ ಇಂದ ಅಂಬೇಡ್ಕರ್ ಸೋಲಿಲ್ಲ. ಅಂಬೇಡ್ಕರ್ ಏನಾರ ಕಾಂಗ್ರೆಸ್ ಪಕ್ಷದಲ್ಲಿದ್ರೆ ಕಾಂಗ್ರೆಸ್ ಅಂಬೇಡ್ಕರ್ಗೆ ಸೀಟ್ ಕೊಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಜೊತೆ ಅಂಬೇಡ್ಕರ್ ಇರ್ಲಿಲ್ಲ, ಅವರು ಬೇರೆ ಅವ್ರ ಪಕ್ಷದಿಂದ ನಿಂತಿದ್ರು. ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿರೋದು ಕಾಂಗ್ರೆಸ್ಸು ಅಲ್ಲ, ಜವಾಹರ್ಲಾಲ್ ನೆಹರು ಅಲ್ಲ, ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿರೋದು ಸಾವರ್ಕರ್ ಹಾಗೂ ಧಾಂಗೆ ಅನ್ನೋ ಇಬ್ರು ಮನುವಾದಿ. ಬರೀ ಸೋಲಿಸಿದ್ದಲ್ಲ, ಅಂಬೇಡ್ಕರ್ ಅವರಿಗೆ ಈ RSS ನವರು ವೀರ್ ಸಾವರ್ಕರ್ ಅವರ ತಮ್ಮ ಒಬ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಅಟೆಂಪ್ಟ್ ನಡೀತೈತೆ ಅಂಬೇಡ್ಕರ್ ಅವರ,
ಅಂಬೇಡ್ಕರ್ ಅವರ ಅಡಿಗೆ ಭಟ್ಟ ಇರ್ತಾನೆ, ಆ ಅಡಿಗೆ ಭಟ್ಟಕ್ಕೆ 500 ರೂಪಾಯಿ ಕೊಡ್ತೀನಿ, ಆ ಕಾಲದ 500 ರೂಪಾಯಿ ಕೊಡ್ತೀನಿ, ನೀವು ಅಂಬೇಡ್ಕರ್ಗೆ ವಿಷ ಹಾಕಿ ಅಂತ ಅಂಬೇಡ್ಕರ್ ಸಾವರ್ಕರ್ ಅವರ ತಮ್ಮ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇತಿಹಾಸದ ಪುಟಗಳಲ್ಲಿದೆ. ಆದ್ರೆ ಆ ದುಡ್ಡು ಕೊಡೋದು ಲೇಟ್ ಆಗಿದ್ದಕ್ಕೆ ಅವನು ಅಡಿಗೆ ಭಟ್ಟ ಆ ಕೊಲೆ ಅಟೆಂಪ್ಟ್ ಫೇಲ್ ಆಗುತ್ತೆ. ಸೊ ಸ್ನೇಹಿತರೆ, ನಮಗೆ ತನ್ನ ಜೀವನ ಪೂರ್ತಿ ಅಂಬೇಡ್ಕರ್ ಯಾವ ಮನುವಾದಿಗಳ ವಿರುದ್ಧ ಫೈಟ್ ಮಾಡಿದ್ರು, ಯಾವ ಬ್ರಾಹ್ಮಣಶಾಹಿ ವಿರುದ್ಧ, ಯಾವ ಪುರೋಹಿತಶಾಹಿ ವಿರುದ್ಧ ಫೈಟ್ ಮಾಡಿದ್ರು, ಅವರಿಂದ ಅಮಿತ್ ಶಾ, RSS, BJಪಿಯಿಂದ ಕಾಂಗ್ರೆಸ್ಗೆ ಯಾವ ಪಾಠನೂ ಬೇಡ. ನಿಮ್ಮ ಯೋಗ್ಯತೆ ಏನು ಅಂತ ಇಡೀ ದೇಶಕ್ಕೆ ಗೊತ್ತು. ನೀವು ಯಾವತ್ತಿದ್ರೇನು ಬುದ್ಧ, ಬಸವಣ್ಣ, ಪೆರಿಯಾರ್, ಅಂಬೇಡ್ಕರ್, ಫೂಲೆಯ ವಿರೋಧಿಗಳೇ ಹೊರತು ಯಾವತ್ತೂ ನೀವು ಅಂಬೇಡ್ಕರ್ ಪರ ಆಗಲು ಸಾಧ್ಯ ಇಲ್ಲ. ನಿಮ್ಮ ಷಡ್ಯಂತ್ರ ಏನಿದೆ, ನಾವು ದಿನೇ ದಿನೇ ನಿಮ್ಮ ಷಡ್ಯಂತ್ರ ಹೇಗೆ ನೀವು ಅಂಬೇಡ್ಕರ್ ವಿರೋಧಿಗಳು, ಹೇಗೆ ನೀವು ಅಂಬೇಡ್ಕರ್ ವಾದಿಗಳ ವಿರೋಧಿಗಳು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಮಾತ್ರ ಮುಗಿಸ್ತೀನಿ. ಜೈ ಹಿಂದ್.